ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಹಬ್ಬ ಆಯಿತಾ? ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ನಾನು ಮಾಡೋಕ್ಕಾಗಿಲ್ಲ ಈ ಸಲ ಪೂಜೆ. ಯಾಕಂದರೆ ನಾನು ಮನೆಯಲ್ಲಿ ಬಟ್ಟೆ ಮದುವೆ ಮಿಷಿನು ಮತ್ತು ಎಲ್ಲ ಐತಲ್ವ, ಹಾಗಾಗಿ ನಾನು ಪೂಜೆ ಮಾಡಬೇಕಾಗಿತ್ತು. ಈ ಸಲ ಅಂತ ಅಂದರೆ ಈ ಹಬ್ದಲ್ಲಿ ಮಾಡೋಕ್ಕಾಗಿಲ್ಲ. ದೀಪಾವಳಿಗೆ ರಜಾ ಹಾಕ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಪ್ಪ ನಾನು ಮಾಡಲಿಲ್ಲ ಅಂದರೆ, ನಾನು 2 ವರ್ಷ ಆಗೈತಿ ನಾನು ಸರಿಯಾಗಿ ಪೂಜೆ ಮಾಡಿಲ್ಲ ಮನೆಯಲ್ಲಿ ಮಿಷಿನ್ಗೆ ಮತ್ತು ಇದಕ್ಕೆಲ್ಲ ನಾನು ಸರಿಯಾಗಿ ಪೂಜೆ ಮಾಡೋಕ್ಕಾಗಿಲ್ಲ. ಹಂಗಾಗಿ ದೀಪಾವಳಿ ಹಬ್ಬದ ದಿವಸ ಮಾಡೋಣ ಅಂದ್ಕೊಂಡಿದ್ದೀನಿ. ರಜಾ ಇಲ್ಲ, ನಾನು ಹೋಗಿ ಒಂದು 15 ದಿವಸ ಆಗೈತೆ ಅಷ್ಟೇ ಕೆಲಸಕ್ಕೆ. ಅದಕ್ಕೆ ರಜಾ ಇಲ್ವಲ್ಲ, ಹಂಗಾಗಿ ನಾನು ಪೂಜೆ ಮಾಡೋಕ್ಕಾಗಿಲ್ಲ. ಇವಾಗ ನಮ್ಮ ಮನೇಲಿ ಏನಾದ್ರು ಒಂದು ಪೂಜೆ ಇಟ್ಕೊಂಡ್ರೆ ರಜಾ ಹಾಕಬೇಕು. ರಜಾ ಹಾಕಿ ಪೂಜೆ ಮಾಡಬೇಕು. ಗಡಿ ಬಿಡಿಂಗ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ದೀಪಾವಳಿ ಹಬ್ಬದ ದಿನ ರಜಾ ಹಾಕ್ಕೊಂಡು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ಈ ಸತಿ ನಾನು ಪೂಜೆ ಮಾಡಿಲ್ಲ ಮನೆಯಲ್ಲಿ. ಸುಮ್ಮನೆ ದೇವ್ರ ಪೂಜೆ ಮಾಡಿ ಹೋಗೋದು ಮಾಡ್ತಾಯಿದ್ದೀನಿ ಅಷ್ಟೇ. ಕೆಲ್ಸಕ್ಕೆ ಹೋಗಿ ಇನ್ನೂ 15 ದಿನ ಆಗಿಲ್ಲ, ಅವಲೇ ರಜಾ ಅಂದರೆ ನನಗೂ ರಜಾ ಹಾಕೋಕೆ ಮನಸ್ಸು ಬರೋಲ್ಲ. ಯಾಕೆ ಗೊತ್ತಾ, ಈಗ ರೂಢಿ ಆಗ್ಬಿಡ್ತಲ್ವ. ಒಂದು 10-15 ದಿನ 20 ದಿನ ಆತ ಬಂತು ನಾನು ಕೆಲ್ಸಕ್ಕೆ ಹೋಗಿ. ಹಂಗಾಗಿ ರೂಢಿ ಆಗ್ಬಿಟ್ಟೈತೆ. ಹಂಗಾಗಿ ನಾವೇನು ಹಿರಿಯರ ಪೂಜೆ ಎಲ್ಲ ಮಾಡಲ್ವಲ್ಲ, ಸುಮ್ಮನೆ ಮನೇಲಿ ಮಿಷಿನು ಮತ್ತು TV ಇವೆಲ್ಲ ಇರುತ್ತಲ್ಲ ಆಯುಧಗಳು, ಅವಕ್ಕೆಲ್ಲ ಪೂಜೆ ಮಾಡೋದಷ್ಟೇ ಅಲ್ವ. ಅದಕ್ಕೆ ದೀಪಾವಳಿಗೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. 2 ವರ್ಷ ಆಗೈತೆ ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಸತಿ. ವರಮಹಾಲಕ್ಷ್ಮಿ ಹಬ್ಬನೂ ಬಿಟ್ಟಿದ್ದೀನಿ. ನಾನು ಎಲ್ಲರ ಹಬ್ಬನೂ, ವರಮಹಾಲಕ್ಷ್ಮಿ ಹಬ್ಬ, ದಸರಾ ಎಲ್ಲ ಮಾಡ್ತಿದ್ದೆ ನಾನು. ದಸರಾ ಪೂಜೆದು, ಮನೆಯಲ್ಲಿ ಆಯುಧ ಪೂಜೆದು ಮತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ತಿದ್ದೆ. 2 ವರ್ಷದಿಂದ ಎಲ್ಲ ಬಿಟ್ಬಿಟ್ಟೆ. ಯಾಕೆಂದರೆ ನಡೆಯಲ್ಲ ಒಂದೇ ಸಮಕ್ಕೆ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ತಾಯಿಲ್ಲ. ಇವಾಗ ದೀಪಾವಳಿಗೆ ರಜಾ ಹಾಕ್ಕೊಂಡು ಈ ಸಲ ಮನೆಯಲ್ಲೆಲ್ಲ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಅರಮನೆಯದ್ದು ಇಲ್ಲಿ ಜೂನಿಯರ್ ಕಾಲೇಜ್ ಹತ್ರ ಹೋಗಿದ್ನಲ್ಲ, ಅದು ವೀಡಿಯೋ ಹಾಕಿದ್ದೆ. ಅದು ಯಾಕೋ ಇದಾಗ್ತಿಲ್ಲ. ದಯವಿಟ್ಟು ನೋಡಿ ವೀಡಿಯೋನ, ಯಾರೆಲ್ಲ ನೋಡ್ತೀರಾ. ಆಮೇಲೆ ನಾನು ಅಲ್ಲಿ ಹೋದಾಗ ತುಂಬ ಮಳೆ, ಹಂಗಾಗಿ ನಾನು ವೀಡಿಯೋ ಅದು ಸರಿಯಾಗಿ ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಮತ್ತು ಬರೀ ಜನನೇ ಇದ್ದರು, ಮಳೆ ಬೇರೆ ಬರ್ತಿತ್ತು. ಹಂಗಾಗಿ ಅಂದರೆ ಬೆಳಗ್ಗೆ ಟೈಮ್ ಹೋದಾಗ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತು ಲೈಟ್ಗಳೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಯಾಕಂದರೆ ಕೆಲಸದ ಒತ್ತಡದಲ್ಲಿ ನಾನು ಹೋಗಿರಲಿಲ್ಲ. ಅಷ್ಟು ಬಿಟ್ಟರೆ ನಾನಿನ್ನು ಫ್ರೀ ಆಗಿದ್ದರೆ ನಾನು ಹೋಗಿ ಹೊರಗಡೆ ಎಲ್ಲ ವೀಡಿಯೋ ಮಾಡ್ಬೋದು. ಫ್ರೀಯಾಗಿಲ್ಲದಕ್ಕೆ ನಾನು ಹೇಗೋ ನನ್ನ ಕೆಲಸ ಮುಗಿಸ್ಕೊಂಡು ಬಂದು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರೋದು. ಆ ಜನದಲ್ಲೂ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ಯಾಕೆ ಗೊತ್ತಾ, ಇವಾಗ ನಾವೆಲ್ಲನೂ ಹೊರಗಡೆ ಹೋಗಿರಬೇಕು ಅಲ್ವಾ. ಹಂಗಾಗಿ ನಾನು ಇವಾಗ ಒಬ್ಬಳೇ ಅಲ್ಲೆಲ್ಲ ಓಡಾಡ್ಕೊಂಡು ವೀಡಿಯೋ ಮಾಡ್ಕೊಂಬರೋದು ಅಂದರೆ ಸ್ವಲ್ಪ ಹಂಗೆ ಅದು ಸ್ವಲ್ಪ ಕಷ್ಟ. ಆಮೇಲೆ ಮಳೆ ಬೇರೆ ಬಂದ್ಬಿಡುತ್ತಲ್ವ, ಜನಗಳೆಲ್ಲ ಗುಂಪಿಗೆ ಬಂದುಬಿಟ್ರು. ಹಂಗಾಗಿ ನಂಗೆ ಬರೀ ಜನಗಳೇ ಕಾಣಿಸಿದ್ರು. ಅಲ್ಲಿ ಏನು ಇಕ್ಕವ್ರೆ ಏನು ಬಿಟ್ಟವ್ರೆ ಅಂತ ನನಗೇನು ಸರಿಯಾಗಿ ಅಲ್ಲಿ ಇದಾಗಲಿಲ್ಲ. ನನ್ನ ವೀಡಿಯೋದಲ್ಲಿ ಐತೆ ಅದೆಲ್ಲ. ಹಂಗಾಗಿ ನನ್ನ ವೀಡಿಯೋ ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಆ ವಿಡಿಯೋ ನೋಡಿ ಎಲ್ಲರೂ. ಏನೋ ನನಗೆ ಕೆಲಸ ಮುಗಿಸ್ಕೊಂಡು ಬಂದು, ಯಾಕಂದಲ್ಲ ಸಪೋರ್ಟ್ ನಮಗೂ ಇರಲಿ ಇದನ್ನ ಹೇಳ್ತಾ. ಆಮೇಲೆ ಇವತ್ತು ಬೆಳಗಿಂದ ತುಂಬ ಅಂದರೆ ತುಂಬ ಕೆಲಸ. ಆಮೇಲೆ ಜನ ಅಂದ್ರೆ ಜನ. ಇವತ್ತು ದಸರಾ ಇರೋದ್ರಿಂದ, ತುಮಕೂರಲ್ಲಿ ದಸರಾ ಇರೋದ್ರಿಂದ ನಾನು ಕೆಲಸ ಮಾಡೋ ಜಾಗದಾಗಂತೂ ಸಿಕ್ಕಾಪಟ್ಟೆ ಜನ. ಇವತ್ತು ಕಾಲಿಕ್ಕಕ್ಕೆ ಜಾಗ ಇಲ್ಲ. ಆಮೇಲೆ ಜಾಸ್ತಿ ರಶ್ ಜನ. ಎಲ್ಲೂ ಹೊರ್ಗಡೆ ಈಚೆ ಬರೋಕ್ಕೆ ಆಗಲಿಲ್ಲ. ಆಮೇಲೆ ಹೆಲಿಕಾಪ್ಟ್ರಲ್ಲೆಲ್ಲ ಹೂವೆಲ್ಲ ಚೆಲ್ತಾಯಿದ್ರು, ಅದನ್ನು ಸರಿ ನೋಡೋಕ್ಕಾಗಲಿಲ್ಲ ನಾನಿವತ್ತು. ನಿಜವಾಗ್ಲೂ ಅಂಬಾರಿ, ನಮ್ಮ ತುಮಕೂರಲ್ಲಿ ನಡಿ ಅಂಬಾರಿನ ನೋಡೋಕ್ಕಾಗಲಿಲ್ಲ. ತುಂಬ ಬೇಜಾರಾಗ್ತೈತೆ. ಯಾಕಂದರೆ ಕೆಲಸದ ಒತ್ತಡ ನೋಡಿ. ದುಡಿಯೋಕ್ಕೆ ಹೋದರೆ ನಿಜವಾಗ್ಲೂ ನಾವೆಲ್ಲೂ ಏನೂ ನೋಡೋಕ್ಕಾಗಲ್ಲ. ದುಡಿಯೋದು ಒಂದು ಬಿಟ್ಟರೆ ನಮಗಿನ್ನೇನು ನೋಡೋಕ್ಕಾಗಲ್ಲ. ಯಾಕಂದರೆ ನಮಗೆ ತಿಂಗಳು ಬಂದರೆ ಕಮಿಟ್ಮೆಂಟ್ಗಳಿರ್ತವೆ ಮತ್ತು ದುಡಿಲೇಬೇಕು. ಅದಕ್ಕೋಸ್ಕರ ನೋಡೋಕ್ಕಾಗಲಿಲ್ಲ. ನಮ್ಮ ಸೀತ್ಕಲ್ ಪಟಲಮ್ಮ ಅನ್ನಂತೆ ಕರೆಸಿದ್ದು. ಅಂದರೆ ನಮ್ಮ ತಾಯಿ ಚಾಮುಂಡೇಶ್ವರಿನ, ನಮ್ಮೂರಿನ ಗ್ರಾಮ ದೇವತೆ. ಆ ಅಮ್ಮನ ಕರೆಸಿ ಅಂಬಾರಿ ಮೇಲೆ ಕುಂಡ್ರಿಸಿದ್ರಂತೆ. ತುಂಬ ಕೇಳಿ ಬೇಜಾರಾಯಿತು. ಯಾಕಂದರೆ ನಾವು ದಸರಾ ನೋಡೋಕ್ಕಾಗಲಿಲ್ಲ ಅಂತ ಬೇಜಾರು. ದುಡಿಯೋರು ಹೆಂಗಲ್ವ, ಯಾಕಂದರೆ ಕೆಲಸಗಳು ಬಿಟ್ಟರೆ ನಮಗೆ ಜೀವನ ಇಲ್ಲ. ಈ ಥರ ಎಲ್ಲ ಫಂಕ್ಷನ್ಗಳೆಲ್ಲ ನೋಡೋಕ್ಕಾಗಲ್ಲ.
ಎಲ್ಲೋದ್ರೂ ನಂಗೆ ನಿಜವಾಗ್ಲೂ ನಮ್ಮ ತುಮಕೂರು, ನಮ್ಮ ಮೈಸೂರಿಗಂತೂ ಹೋಗಲ್ಲ, ನಮ್ಮ ತುಮಕೂರಲ್ಲಿ ನಡೆಯೋ ದಸರಾ ನೋಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಅದು ನಮ್ಮ ಗ್ರಾಮ ದೇವತೆನ ಕರ್ಕೊಬಂದು ತುಮಕೂರು ಅಂಬಾರಿ ಮೇಲೆ ಕುಂಡ್ರಿಸಿದ್ರು ಅಂದರೆ ನನಗೆ ಎಷ್ಟು ಖುಷಿ. ಅಲ್ಲಿ ಒಂಥರ ಯಾರೋ ಹೇಳಿದ್ರು ಊಟಕ್ಕೆ ಬಂದಿದ್ದವರು, ಬೇಜಾರಾಯಿತು ನನಗೆ. ನಾವು ನೋಡೋಕ್ಕಾಗಲಿಲ್ವಲ್ಲ ಅನ್ನೋದು. ಏನು ಮಾಡೋದು, ನಮ್ಮ ಜೀವನನೇ ಥರ. ನಾವು ಸ್ವಂತ ಮನೆ ಇದ್ದು ಏನೋ ಒಂದು ನಮಗೂ ಸ್ವಲ್ಪ ಏನೋ ಅನುಕೂಲ ಇದ್ದರೆ ನಾವು ಏನೋ ಸುತ್ತಾಡ್ಕೊಂಬರ್ಬೋದು. ಬಟ್ ನಮಗೆ ಬೆಳಗ್ಗೆ ನಾವು ತಿಂಗಳು ಬಂದರೆ ಬಾಡಿಗೆ ಕಟ್ಕೊಂಡು ಮತ್ತು ನಮ್ಮ ಕಮಿಟ್ಮೆಂಟ್ಗಳ್ನೆಲ್ಲ ಇಟ್ಕೊಂಡು ನಾವು ಹೆಂಗೆ ಹೋಗಿ ಅಂಥವೆಲ್ಲ ಫಂಕ್ಷನ್ ನೋಡೋಕ್ಕಾಗುತ್ತಾ? ಅದರಲ್ಲೂ ನಿನ್ನೆ ಕಷ್ಟಪಟ್ಟು ಹಂಗೂ ನಿನ್ನೆ ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದೆ. ಏನೋ ನನಗೆ ಎಷ್ಟು ಅನಿಸುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ. ದೇವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಅಂಬಾರಿನ ಎಲ್ಲರೂ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿದೆ, ಎಲ್ಲರೂ ವೀಡಿಯೋ ಮಾಡಾಕಿದ್ರು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಮ್ಮೂರು ತುಮಕೂರು ದಸರಾನ ಅಂತ ಬೇಜಾರು. ಯಾಕಂದರೆ ಇದೊಂದೇ ಫಂಕ್ಷನ್ ಅಂತಲ್ಲ, ಎಲ್ಲೇ ಏನೇ ಒಂದು ಫಂಕ್ಷನ್ ಆದರೂ ನಾವು ಹೋಗೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಮಗೆ ದುಡಿಮೆ ದೇವರಾಗೋಗ್ಬಿಟ್ಟೈತೆ. ದುಡಿಯೋದೊಂದೇ ನನಗೆ ಜೀವನ ನಾನು ಎಲ್ಲಿಂದ ಎಲ್ಲಿಗೆ ಹೋಗು, ನಂಗೆ ದುಡಿಯೋದು ಬಿಟ್ಟರೆ ಜೀವನನೇ ಇಲ್ಲ ನನಗೆ. ಹಾಗಾಗಿ ನಾನು ಎಲ್ಲ ಪ್ರತಿಯೊಂದು ಹಳ್ಳಿಯಿಂದಲೂ ಬಂದು ದಸರಾ ನೋಡೋರೆ. ನಾನು ತುಮಕೂರಾಗಿದ್ದು ನಾನೇ ನೋಡೋಕ್ಕಾಗಿಲ್ಲ ದಸರಾ. ನೋಡೋಣ, ಮುಂದಿನ ವರ್ಷ ಏನಾದರೂ ಚೆನ್ನಾಗಾದರೆ ಹೋಗಿ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅಷ್ಟೊತ್ತಿಗೆಲ್ಲ ನನ್ನ ಸಮಸ್ಯೆಗಳು ಬಗೆಹರಿದ್ರೆ ಹೋಗಿ ನೋಡ್ಕೊಂಬರೋಣ. ನಂಗೆ ದಸರಾ ಅಂಬಾರಿದು ವೀಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಅಲ್ಲಿ ನೋಡಿದರೆ ಬೆಳಗಿಂದ ಇವತ್ತು ನಿಜವಾಗ್ಲೂ ತಿಂದಿರೋದು ಅಷ್ಟೇ. ಒಂದು ಸ್ವಲ್ಪ ಬೆಳಗ್ಗೆ 9:30 ಸ್ವಲ್ಪ ತಿಂಡಿ ತಿಂದಿರೋದು. ಊಟನೇ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಇವತ್ತು. ಅಷ್ಟು ಕೆಲಸ, ಚಿಕ್ಕಾಪಟ್ಟೆ ಜನ, ಕೆಲಸ ಜಾಸ್ತಿ ಇವತ್ತು. ಹಂಗಾಗಿ ಕಾಲೆಲ್ಲ ನೋಯ್ತಾವೆ. ನಾನು ಇನ್ನೂ ಅಡುಗೆನೂ ಸಹ ನಾನು ಮನೆಗೆ ಮಾಡಿಲ್ಲ. ಬಂದು ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಂಬಿಟ್ಟಿದ್ದೆ. ಇವಾಗ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಷ್ಟು ಬಿಟ್ಟರೆ ನನಗೆ ಬಂದಾಗಿಂದ ಏನೂ ಕೆಲಸ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಕೂತ್ಕೊಂಬಿಟ್ಟಿದ್ದೀನಿ. ಅಷ್ಟು ಜನ ಓಡಾಡಿ ಬೆಳಗಿಂದಲೂ ಸಾಕಾಗ್ಬಿಡ್ತು. ಅಪ್ಪ ಎಷ್ಟು ಓಡಾಡಿದ್ದೀವಿ ಅಂದರೆ ಇವತ್ತು ಎಲ್ಲ ಸುಸ್ತೆದ್ದೋಗ್ಬಿಟ್ಟವ್ರೆ. ನಾವು ಕೆಲಸ ಮಾಡೋ ಜಾಗದಾಗ ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡೋ ಸುಸ್ತಾಗ್ಬಿಟ್ಟವ್ರು ಇವತ್ತು. ಅಷ್ಟು ಕೆಲಸ ಇವತ್ತು ನಿಜವಾಗ್ಲೂ. ಅಪ್ಪ ಎಲ್ಲಿಲ್ಲೂ ಜನನೂ ಇವತ್ತು ಅಲ್ಲಿಗೆ ತುಂಬ್ಕೊಬಿಟ್ರಾ, ಸಖತ್ ಕೆಲಸ. ಅಪ್ಪ ನಂಗಂತೂ ಯಾವಾಗ ತಲೆ ನೆಲ್ಕಾಕ್ತೀನಿ ಅನಿಸ್ಬಿಟ್ಟೈತೆ, ಅಷ್ಟು ಸಾಕಾಗ್ಬಿಟ್ಟೈತೆ. ಆಮೇಲೆ 2 ದಿವಸದಿಂದ ತಲೆ ಬೇರೆ ನೆಯ್ತೈತೆ. ಮಳೆಗೆ ನೆನ್ಕೊಂಬಂದು ರಾತ್ರಿ ಬೇರೆ ಮಳೆ ನೆನ್ಕೊಂಬಂದ. ಈಗ ಬರ್ಬೇಕಾದ್ರೂ ಸ್ವಲ್ಪ ಮಳೆ ಬರ್ತಿತ್ತು, ನೆನ್ಕೊಂಡು ಬಂದೆ. ತಲೆ ನೆಯ್ತೈತೆ ಅಂತ ಕೆಲಸದ ಹತ್ರ ನಾವು ಇವಾಗ ರಜೆ ಹಾಕಿದ್ರೆ ಓನರಿಗೆ ಬೇಜಾರಾಗ್ತೈತೆ. ಹಾಗಾಗಿ ನಾನು ರಜೆ ಹಾಕೋಕ್ಕಾಗಲ್ಲ. ಯಾಕಂದರೆ ರಜೆ ಹಾಕಿದ್ರೆ ನನ್ನ ಕಮಿಟ್ಮೆಂಟ್ಗಳೆಲ್ಲ ತೀರಲ್ಲ. ಅದಕ್ಕೋಸ್ಕರ ರಜೆ ಹಾಕೋದು ಬೇಡ ಅಂತ ದೀಪಾವಳಿ ಹಬ್ಬದ ದಿವಸ ರಜೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಯಾರೆಲ್ಲ ದಸರಾ ನೋಡಿದ್ದೀರ, ನಿಮಗೆ ಒಳ್ಳೇದಾಗಲಿ. ತಾಯಿ ನಮ್ಮ ಪಟಾಲಮ್ಮ, ನಮ್ಮ ಚಾಮುಂಡೇಶ್ವರಿ, ನಮ್ಮೂರು ಗ್ರಾಮ ದೇವತೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಆಯಮ್ಮ ಬಂದಿವತ್ತು ತುಮಕೂರಲ್ಲಿ ದಸರಾ ಅಂಬಾರಿ ಮೇಲೆ ಕೂತ್ಕೊಂಡ್ಲು ಅಂದರೆ ನಮಗೆ ನೋಡೋ ಪುಣ್ಯ ಇಲ್ಲ. ಆ ಅಮ್ಮನ್ನ ಅಂಬಾರಿ ಮೇಲೆ ಕಣ್ಣು ತುಂಬ್ಕೊಳ್ಳೋ ಅದೃಷ್ಟ ಅಂತೂ ನನಗಿಲ್ಲ. ಜೀವನನೇ ಹೆಂಗೆ, ಜೀವನನೇ ಹೆಂಗೆ, ಯಾಕಿದನ್ನು ನಾವು ಹೋಗಲ್ಲ. ಅಂಬಾರಿ ನೋಡೋ ಯೋಗ ಅಂತ ಸಿಗಲಿಲ್ಲ. ತಾಯಿನ ಅಂಬಾರಿ ಮೇಲೆ ನೋಡೋ ಯೋಗ ಅಂತ ಸಿಗಲಿಲ್ಲ. ತಾಯಿ ಆಶೀರ್ವಾದ ಯಾವಾಗ ಇರುತ್ತೆ ಅಂದರೆ ತಾಯಿ ಅಂಬಾರಿ ಮೇಲೆ ನೋಡೋ ಯೋಗ ಸಿಗಲಿಲ್ಲ. ನಾನು ತುಮಕೂರಲ್ಲಿದ್ದು ಆ ತಾಯಿನ ನೋಡಲಿಲ್ಲ. ಯಾಕಂದರೆ
ನನಗಿಷ್ಟವಾದ ದೇವತೆ ಅವಳು. ಚಾಮುಂಡೇಶ್ವರಿ ಅಂದರೆ ನನಗಿಷ್ಟವಾದ ದೇವತೆ. ನಾನು ಉಸಿರು ಹೋಗ್ಬೇಕಾದ್ರೂ ಯಮ್ಮನ ಹೆಸ್ರೇಳಿ ಹೊರಟೋಗ್ಲಿ, ನಾನು ಉಸಿರು ಹೋಗ್ಬೇಕಾದ್ರೂ ಯಮ್ಮನ ಹೆಸ್ರೇಳಿ ಉಸಿರು ಹೊರಟೋಗ್ಲಿ ಅನ್ನೋ ಅಷ್ಟು ಒಂದು ನನಗೆ ಯಮ್ಮನ ಕಂಡ್ರೆ ಅಷ್ಟು ಇಷ್ಟ. ಅದಕ್ಕೋಸ್ಕರ ಇವತ್ತು ನಮ್ಮೂರು ಅಂಬಾರಿನ ನಮ್ಮ ತುಮಕೂರಿಗೆ ಬಂದಿರೋ ತಾಯಿನ ನಾನು ನೋಡೋಕ್ಕಾಗಿಲ್ಲ. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ, ನನಗೂ ಇರಲಿ, ನನಗೂ ಇರುತ್ತೆ ಆ ಯಮ್ಮನ ಆಶೀರ್ವಾದ ಎಲ್ಲೋದ್ರೂ. ಆ ಯಮ್ಮ ನನ್ನ ಹಿಂದೆ ಯಾವಾಗಲೂ ಇರ್ತಾಳೆ ಅನ್ನೋ ನಂಬಿಕೆ ನನಗೆ ಐತೆ. ನಾವು ನಮ್ಮ ಜೀವನದಾಗೆ ನಾವು ಚೆನ್ನಾಗಿದ್ದರೆ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಖುಷಿಯಾಗಿರ್ಬೋದು. ಆದರೆ ಅದನ್ನು ನಾವು ಯಾವತ್ತೂ ಕೇಳ್ಕೊಂಡು ಬಂದಿಲ್ಲ, ಕೇಳೂ ಇಲ್ಲ, ಕೇಳ್ಕೊಂಡು ಬಂದೂ ಇಲ್ಲ, ಕೇಳ್ಕೊಂಡು ಇರೋದು ಇಲ್ಲ. ಮುಂದೆ ನಮ್ಮ ಜೀವನನೇ ಈ ಥರ ದುಡಿಯೋದೊಂದು ಬಿಟ್ಟರೆ ಇನ್ನೇನಿಲ್ಲ ನಮಗೆ. ಬೆಳಗ್ಗೆ ಎದ್ದರೆ ದುಡಿಬೇಕು. ಹಂಗಾಗಿ ಇವತ್ತು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೈತೆ, ಯಾವಾಗ ಮಲಗ್ಬಿಡ್ತೀನಪ್ಪ ಅನ್ಸ್ಬಿಟ್ಟೈತೆ. ಸಿಕ್ಕಾಪಟ್ಟೆ ಮೈ ನೋವು, ಬಟ್ಟೆ ಬೇರೆ ಸಖತ್ ಬಟ್ಟೆ ಬಿದ್ದೈತೆ, ಒಗಿಬೇಕು ಬೆಳಗ್ಗೆಗೆಲ್ಲ. ಯಾರೆಲ್ಲ ನನ್ನ ಮೀಡಿಯಾ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ಯಾಕೋ ನನಗಿವತ್ತು ಅಂಬಾರಿ ನೋಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು ನನಗೆ. ನಮ್ಮೂರು ಗ್ರಾಮ ದೇವತೆ ಬಂದು ಅಂಬಾರಿ ಮೇಲೆ ಕೂತ್ಕೊಂಡ್ಲು ಅಂದಾಗ ನಾವು ಅದನ್ನು ನೋಡೋಕ್ಕೆ ನಮಗೆ ಕಣ್ಣು ತುಂಬ್ಕೊಳಕ್ಕಾಗಲಿಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ, ಇನ್ನೇನಿಲ್ಲ. ನಾನು ಹಂಗೂ ಮಧ್ಯಾಹ್ನ ಕೇಳಿದೆ, ನಾನು ಹೋಗಿ ಬರ್ತೀನಿ ಒಂದು ಅರ್ಧ ಗಂಟೆ, ಬಿಡಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು, ನೊಣ ಮುತ್ತದಂಗೆ ಮುತ್ಬಿಟ್ರು ಜನ. ಬೆಳಿಗ್ಗೆಯಿಂದ ಸಂಜೆ 5 ಗಂಟೆ, ರಾತ್ರಿ 10 ಗಂಟೆ ಆದರೂ ಬರ್ತಾನೆ ಇರ್ತಾರಂತೆ ಜನ. ನಾವೇನೋ 6 ಗಂಟೆಗೆ ಬಂದುಬಿಡ್ತೀವಿ, 6 ಗಂಟೆ ಆದರೂ ಬರ್ತಾನೆ ಇದ್ದರು. ನಾನು ಸುಮ್ಮನೆ ಬಂದುಬಿಟ್ಟೆ ಇವತ್ತು, ನಂಗೆ ಸಾಕಾಗ್ಬಿಡ್ತು ಬೆಳಗಿಂದ ಓಡಾಡಿ. ಅದಕ್ಕೋಸ್ಕರ ಅಣ್ಣ ಬೇರೆ ಇರಲಿಲ್ಲ, ಅವ್ರ ಮನೆ ಹತ್ರ ಹೊರಟೋದ್ರು 4 ಗಂಟೆಗೆ. ಕ್ಯಾಶಿಯರ್ಗೆ ಹೇಳ್ಬಿಟ್ಟು ಸುಮ್ಮನೆ ಬಂದುಬಿಟ್ಟೆ. ಅಷ್ಟು ಸಾಕಾಗ್ಬಿಟ್ಟೈತೆ ಇವತ್ತು. ಅಷ್ಟು ಜನದಲ್ಲಿ ನಾವಿನ್ನು ಕೇಳೋಕ್ಕೂ ಒಂಥರ ಮುಜುಗರ, ಹೆಂಗಪ್ಪ ಕೇಳೋದು ಅಂತ. ಅದಕ್ಕೋಸ್ಕರ ನಾವು ಕೆಲಸ ಮಾಡೋದು, ನಮ್ಮ ಕೆಲಸ ನಾವು ಮಾಡಲೇಬೇಕು. ತುಮಕೂರಲ್ಲಿ ಇದೊಂದೇ ಫಂಕ್ಷನ್ ಅಲ್ಲ, ಸುಮಾರು ಫಂಕ್ಷನ್ಗಳಾಗ್ತವೆ. ನಾವೆಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದರೆ ದುಡಿಯೋದೊಂದೇ ನಮ್ಮ ಜೀವನ. ಮನೇಲಿದ್ದರೆ ಆಚೆ ಹೋಗೋಕ್ಕೆ ಆಗಲ್ಲ, ಆಚೆ ಹೋದರೆ ಏನೂ ನೋಡೋಕ್ಕಾಗಲ್ಲ ಅಷ್ಟೇ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಯಾರು ತಪ್ಪು ತಿಳ್ಕೊಬೇಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನಮಗೂ ಒಂದು ಸಪೋರ್ಟ್ ಇರಲಿ. ನನ್ನ ಮಾತಲ್ಲಿ ನನಗೆ ಯಾಕೋ ಇವತ್ತು ನೋವಾಗಿದ್ದಕ್ಕೆ ಸ್ವಲ್ಪ ನನಗೆ ಯಾಕೋ ವಿಡಿಯೋದ ಮುಂದೆ ಹತ್ತಿದ್ದೀನಿ ಅಷ್ಟೇ. ತಾಯಿ ಯಾಕೋ ನೆನಪಿಗೆ ಬಂದಳು, ಅದಕ್ಕೆ ಎತ್ತಿದ್ದೀನಿ ಅಷ್ಟೇ. ಧನ್ಯವಾದ.